ಕಾರವಾರ ನಗರದ ಹೆಂಜಾನಾಯ್ಕ ವೃತ್ತದ ಬಳಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೋಡಿಬಾಗ ಕಾರವಾರ ರಸ್ತೆಗೆ ವೀರ ಬಹದ್ದೂರ್ ಹೆಂಜಾನಾಯ್ಕ ರಸ್ತೆ ಎಂದು ನಾಮಕರಣ ಮಾಡುವ ಕಾರ್ಯ ವಿಜೃಂಭಣೆಯಿಂದ ನೆರವೇರಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಹೆಂಜಾನಾಯ್ಕ ಅಭಿಮಾನಿ ಬಳಗದ ಅಧ್ಯಕ್ಷ ರಾಘುನಾಯ್ಕ, ಕಾರವಾರಿಗರ 60 ವರ್ಷಗಳ ಕನಸು ಇಂದು ನನಸಾಗಿದೆ. ಇದು ಜಿಲ್ಲೆಯ ಮಟ್ಟಿಗೆ ಹೆಮ್ಮೆಯ ಕ್ಷಣ ಎಂದರು. ಇವತ್ತಿನಿಂದ ಎಲ್ಲಾ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮಳಿಗೆಗಳ ಮೇಲೆ ಕೋಡಿಬಾಗ್ ಕಾರವಾರ ರಸ್ತೆಯ ಬದಲು ವೀರ ಬಹದ್ದೂರ್ ಹೆಂಜಾನಾಯ್ಕ ರಸ್ತೆ ಎಂಬ ಹೆಸರನ್ನೇ ಬಳಸುವಂತೆ ಮನವಿ ಮಾಡಿದ್ರು. ಕಾರವಾರದ ಒಂದು ಕನಸಿತ್ತು, 60 ವರ್ಷದ ಕನಸು ನನಸಾಗಿದೆ. ನಿಜವಾಗ್ಲೂ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಈ ಹೆಂಜಾನಾಯ್ಕರು ಕಾರವಾರದಲ್ಲಿ ಹುಟ್ಟಿ ಬೆಳೆದಂತಹ ಧೀಮಂತ ನಾಯಕರು, ಚಕ್ಮಕ್ ಜಗ್ ಹೆಂಜಾನಾಯ್ಕರು. ಇಲ್ಲೇ ಹುಟ್ಟಿದಂಥ ಒಬ್ಬ ವೀರ ಯೋಧನ ಒಂದು ವೃತ್ತ ಆಗಬೇಕು. ಇಲ್ಲಿ ಒಂದು ಕಾರವಾರ ಕೋಡಿಬಾಗ 5 ಕಿಲೋಮೀಟರ್ಗೆ ಏನು ಇತ್ತು ಒಂದು ರಸ್ತೆ ಇದೆ, ಅದಕ್ಕೆ ನಾಮಕರಣ ಹೆಂಜಾನಾಯ್ಕ ಹೆಸರಲ್ಲೇ ನಾಮಕರಣ ಆಗ್ಬೇಕಂತ ಹೇಳ್ಕೊಂಡು ನಮ್ಮೊಂದು ಆಸೆ ಇತ್ತು. ಇಡೀ ಸಮುದಾಯ ಇದಕ್ಕೆ ಹೋರಾಟಕ್ಕೆ ನಮಗೆ ಒಂದು ಸಾಥ್ ನೀಡಿದ್ದಾರೆ. ಅದರ ಮಧ್ಯೆ ಏನು ಕೋಡಿಬಾಗ ರಸ್ತೆ ಅಂತ ಆಗ್ತಿತ್ತು. ಎಲ್ಲರೂ ಕೂಡ ಯಾವುದೇ ಒಂದು ಅಂಗಡಿ ಅಡ್ರೆಸ್ ಕೊಡಬೇಕಾದ್ರೆ ನಾಮಫಲಕಕ್ಕೆ ಕೋಡಿಬಾಗ ರಸ್ತೆ ಅಂತ ನಾಮಕರಣ ಮಾಡ್ತಿದ್ರು. ನಾವು ಅವ್ರಿಗೆ ಕೈ ಮುಗಿದು ಹೇಳ್ತಾ ಇದ್ದೇವೆ, ನೀವು ಇನ್ನು ಮುಂದೆ ಹೆಂಜಾನಾಯ್ಕ ರಸ್ತೆ ಕೂಡ ಮಾಡಿ. ಯಾಕಂದರೆ ಅವ್ರಿಗೆ ತಿಳಿಸಿ ಹೇಳಬೇಕಾಗತ್ತೆ. ಯಾಕಂದರೆ ಇವತ್ತು ನಾಮಕರಣ ಆಗಿದೆ. ನಾಮಕರಣ ಆಗಿದ್ದಷ್ಟಕ್ಕೆ ಒಂದು 5 ಕಿಲೋಮೀಟರ್ ಕಾರವಾರಿಂದ 5 ಕಿಲೋಮೀಟರ್ ಕೋಡಿಬಾಗ ಬೌಂಡ್ರಿ ಕಾಳಿ ರಿವರ್ ತನಕ ನಾವು ಏನು ರಸ್ತೆ ನಾಮಕರಣ ಮಾಡಿದ್ದೀವಿ. ಇವತ್ತು ದಯವಿಟ್ಟು ಎಲ್ಲ ವ್ಯಾಪಾರಸ್ಥರಿಗೆ, ಎಲ್ಲ ಇಲ್ಲಿ ಸ್ಥಳೀಯ ಈ ಸಾರ್ವಜನಿಕರಿಗೆ ನಾನು ಹೇಳೋದು ಅಷ್ಟೇ, ನೀವೆಲ್ಲರೂ ಕೂಡ ಹೆಂಜಾನಾಯ್ಕ ರಸ್ತೆಯನ್ನು ಮಾಡಿ ಅಂತ ಹೇಳ್ಕೊಂಡು ನಾನು ಇವರಿಗೆಲ್ಲರಿಗೂ ಇವತ್ತು ಹೇಳ್ತೇನೆ. ನಗರಸಭೆಯ ಮಾಜಿ ಅಧ್ಯಕ್ಷ ಪ್ರಕಾಶ್ ನಾಯ್ಕ ಮಾತನಾಡಿ, ಎಲ್ಲ ಅಧಿಕಾರಿಗಳು, ಹಿಂದಿನ ಶಾಸಕರು, ಈಗಿನ ಶಾಸಕರು, ಹಿಂದಿನ ಸಚಿವರು ಸೇರಿದಂತೆ ಎಲ್ಲ ಹೆಂಜಾನಾಯ್ಕ ವೃತ್ತ ನಿರ್ಮಾಣಕ್ಕೆ ಸಹಕಾರ ನೀಡಿದ್ದಾರೆ. ನಗರಸಭೆಯ ಎಲ್ಲಾ ಸದಸ್ಯರು ತುಂಬಾ ಮುತುವರ್ಜಿ ವಹಿಸಿದ್ದಾರೆ ಎಂದರು. ನಾಯ್ಕರವರಿಗೆ ಇವತ್ತಿನ ಈ ಒಂದೇನು ಕಾರ್ಯಕ್ರಮ ಏನಿದೆ, ಕಾರವಾರ ಕ್ಷೇತ್ರಕ್ಕೆ, ಇಡೀ ಜಿಲ್ಲೆಗೆ ಒಂದು ರೀತಿಯ ಅಭೂತಪೂರ್ವವಾದಂತಹ ಈ ಒಂದು ಕಾರ್ಯಕ್ರಮ. ಸ್ವತಂತ್ರ ಯೋಧ ಹಿಂದೆಂದೂ ಕಾಣದಂತೆ ಅದನ್ನ ಒಂದು ಬದಿಯಲ್ಲಿಟ್ಟಂತ ಬಹದ್ದೂರ್ ಹೆಂಜಾನಾಯ್ಕ ಅವರ ಇವತ್ತು ಒಂದು ವೃತ್ತ ಹಾಗೂ ರಸ್ತೆ ಉದ್ಘಾಟನೆ. ಇಡೀ ಈ ಭಾಗದ ಎಲ್ಲ ಅಧಿಕಾರಿಗಳು, ಎಲ್ಲ ಸಂಸದರು, ಎಲ್ಲ ಶಾಸಕರು ಹಾಗೂ ಹಿಂದಿನ ಮಂತ್ರಿಗಳು ಎಲ್ಲ ಸೇರಿ ಎಲ್ಲ ಸಮುದಾಯದವರು ಸೇರಿ ಈ ಒಂದು ವೃತ್ತಕ್ಕೆ ತಮ್ಮ ಸಹಕಾರವನ್ನ ನೀಡಿ ಹಾಗೂ ನಗರಸಭೆ ಸದಸ್ಯರು ಹಾಗೂ ಮಂಡಳಿ ಇದಕ್ಕೆ ಮುತುವರ್ಜಿಯನ್ನ ವಹಿಸಿ ಈ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಅವರೆಲ್ಲರ ಸಹಕಾರ ಇದಕ್ಕೆ ಬಹಳ ಮಹತ್ವಪೂರ್ಣವಾಗಿದೆ. ಡಾಕ್ಟರ್ ಗಜೇಂದ್ರ ನಾಯ್ಕ ಮಾತನಾಡಿ, ಹೆಂಜಾನಾಯ್ಕ ಅವರ ಇತಿಹಾಸದ ಬಗ್ಗೆ ವಿವರಿಸಿದ್ರು. ಇವತ್ತಿಗೆ ಅತಿ ಕಾರವಾರವರಿಗೆ ಒಂದು ಸಂಭ್ರಮ ದಿನ, ವಿಜಯೋತ್ಸವ. ನಮ್ಮ ಚಕ್ಮಕ ಜಂಗ್ ಹೆಂಜಾನಾಯ್ಕರು ಹಿಂದಿನ ಕಾಲದಲ್ಲಿ ಕೋಳ್ಯಾಮೇಟದಿಂದ ತರಂಗಾಮೇಟದವರೆಗೆ ಮೆರೆದಂತಹ ಒಂದು ಸಾಮ್ರಾಜ್ಯಶಾಹಿ ಅವರು ಬ್ರಿಟಿಷರ ಒಂದು ಕುತಂತ್ರಕ್ಕೆ ಬಲಿಯಾಗಿ ಇವತ್ತಿಗೆ 300 ವರ್ಷಗಳು ಸಂದವು. ಈ 300 ವರ್ಷದಿಂದ ನಿರಂತರವಾಗಿ ನಮ್ಮ ಈ ಎಲ್ಲ ಭಾಗದ ಜನರ ಒಂದು ಆಸೆ ಇತ್ತು. ಆ ಒಂದು ರಸ್ತೆಗೆ ಹೆಂಜಾನಾಯ್ಕ ರಸ್ತೆ ಮತ್ತು ಹೂವಿನ ಚೌಕಿಗೆ ಈ ಹೆಂಜಾನಾಯ್ಕ ಸರ್ಕಲ್ ಅಂತ ಹೆಸರು ಕೊಡಬೇಕಂತ ಆಗಬೇಕಂತ ಎಲ್ಲ ಆಗ್ರಹ ಇತ್ತು. ಅದಕ್ಕೆ ಮುತುವರ್ಜಿಯಾಗಿ ಇಲ್ಲಿನ ಎಲ್ಲ ಶಾಸಕರು, ಆನಂದ್ ಅಶ್ನೋಡ್ಕರ್ ಆದಿಯಾಗಿ, ರೂಪಾಲ್ ನಾಯ್ಕರ ಆದಿಯಾಗಿ, ಈಗ ಹಾಲಿ ಶಾಸಕ ಸತೀಶ್ ಆದಿಯಾಗಿ ಎಲ್ಲ ಸಮುದಾಯ ಜನರು, ಎಲ್ಲ ಕೋಮಾರ್ಬಂಧ ಸಮುದಾಯ ಲೀಡರು ಎಲ್ಲರೂ ಕೂಡಿ ಒಂದು ಮಾಡಿದ ಒಂದು ಪ್ರಯತ್ನಕ್ಕೆ ಇಂದು ಫಲಕಾರಿಯಾಗಿದೆ, ಶುಭವಾರ್ತೆಯಾಗಿದೆ. ಎಲ್ಲರೂ ಖುಷಿಯಾಗಿದ್ದಾರೆ. ಎಲ್ಲರೂ ಒಂದಾಗಿ ಬಾಳಬೇಕೆಂಬ ಕೆಡಿಎ ಮಾಜಿ ಅಧ್ಯಕ್ಷ ಆರ್ಜಿ ನಾಯ್ಕ ಮಾತನಾಡಿ, ನಮ್ಮೆಲ್ಲರ ಕನಸು ಇಂದು ನನಸಾಗಿದೆ ಎಂದರು. ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದ ಗಣ್ಯರು ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಹೆಂಜಾನಾಯ್ಕ ಕುಟುಂಬದ ಹಿರಿಯರಾದ ಮಾಲಾ ನಾಯ್ಕರು ಹೆಂಜಾನಾಯ್ಕ ಅವರ ಬಗ್ಗೆ ಕುತೂಹಲಕಾರಿ ಹಾಗೂ ಬಹುತೇಕರಿಗೆ ಗೊತ್ತಿಲ್ಲದ ವಿಷಯಗಳನ್ನ ಹಂಚಿಕೊಂಡ್ರು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಕೆಎಂ ರವಿಕುಮಾರ್, ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಮನೋಜ್ ಬಾಂದೇಕರ್, ನಗರಸಭೆಯ ಸದಸ್ಯರು ಸೇರಿದಂತೆ ಪ್ರಮುಖರು ಇದ್ದರು. ಕಾರವಾರ ನಗರದ ಕೋಡಿಭಾಗದಲ್ಲಿರುವ ಹೆಂಜಾನಾಯ್ಕ ಸಮಾಧಿ ಸ್ಥಳದಲ್ಲಿ ಅವರ ಪ್ರತಿಮೆಗೆ ಹೆಂಜಾನಾಯ್ಕ ಕುಟುಂಬದವರಾದ ಜಯಾನಂದ್ ಮೈತ್ರಿಯವರು ಪೂಜೆ ಸಲ್ಲಿಸುವ ಮೂಲಕ ಸಂಭ್ರಮದಿಂದ ಆಚರಿಸಲಾಯಿತು. ಸಾರ್ವಜನಿಕರು ಹಾಗೂ ಕುಮಾರಪಂಥ ಸಮಾಜದ ಗಣ್ಯರು ವೀರಯೋಧ ಹೆಂಜಾನಾಯ್ಕ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿದ್ರು. ಇದೇ ಸಂದರ್ಭದಲ್ಲಿ ನಿವೃತ್ತ ಸೈನಿಕರಾದ ರಮಾಕಾಂತ್ ನಾಯ್ಕ ಹಾಗೂ ದಯಾನಂದ್ ವಿಠೋಬಾ ನಾಯ್ಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು.
ಈ ಸಂದರ್ಭದಲ್ಲಿ ಅಖಿಲ ಕೋಮಾರ್ಪಂಥ ಸಂಘದ ಕೇಂದ್ರ ಕಮಿಟಿ ಅಧ್ಯಕ್ಷ ಮಾರುತಿ ಆರ್ ನಾಯ್ಕ್, ಕಟ್ಟಡ ಸಮಿತಿಯ ಅಧ್ಯಕ್ಷ ಸುರೇಂದ್ರ ನಾಯ್ಕ್, ತಾಲೂಕಾ ಕಮಿಟಿ ಅಧ್ಯಕ್ಷ ಶ್ರೀಕಾಂತ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ಛತ್ರಪತಿ ಮಾಳ್ಸೇಕರ್, ಶಿಕ್ಷಣ ಸಮಿತಿಯ ಅಧ್ಯಕ್ಷ ದೇವಿದಾಸ್ ನಾಯ್ಕ್, ನಗರಸಭೆಯ ಮಾಜಿ ಸದಸ್ಯೆ ದಿವ್ಯಾ ದೇವಿದಾಸ್ ನಾಯ್ಕ್, ಹೆಂಜಾ ನಾಯ್ಕ್ ಕುಟುಂಬದವರು ಇದ್ದರು. ಮಾನಸಿಕ ಆರೋಗ್ಯ ಹಾಗೂ ಪಲ್ಸ್ ಪೋಲಿಯೋ ನಿವಾರಣೆ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಚೆನ್ನೈ ಕೊರುತ್ತೂರಿನ ರೋಟರಿ ಕ್ಲಬ್ ಸದಸ್ಯ ಸತೀಶ್ ಕುಮಾರ್ ಹಾಗೂ ಅವರ ಪತ್ನಿ ಶಂಕರಿ ಯೋಗ ಜ್ಞಾನಾಕ್ಷಿ ಆರಂಭಿಸಿರುವ ಸೈಕಲ್ ಜಾಥಾ ಗೋಕರ್ಣಕ್ಕೆ ಆಗಮಿಸಿತು. ಗೋಕರ್ಣ ರೋಟರಿ ಕ್ಲಬ್ ಅಧ್ಯಕ್ಷ ನಾಗರಾಜ್ ಹಿತ್ತಲಮಕ್ಕಿ ಹಾಗೂ ಎಲ್ಲಾ ಸದಸ್ಯರು ಹೂಗುಚ್ಛ ನೀಡಿ ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಈ ವೇಳೆ ಕಾರ್ಯದರ್ಶಿ ಪ್ರವೀಣ್ ಆಚಾರ್ಯ, ಸದಸ್ಯರಾದ ಅಜಯ್ ನಾಯಕ್ ತೊರ್ಕೆ, ಚಿಂತಾಮಣಿ ಪ್ರಸಾದ್, ಪ್ರದೀಪ್ ನಾಯಕ್, ಗಜಾನನ್ ನಾಯಕ್, ಶ್ರೀಧರ್ ರೆಡ್ಡಿ ಉಪಸ್ಥಿತರಿದ್ದರು. ರೋಟರಿ ಕ್ಲಬ್ ಸ್ಥಾಪನಾ ದಿನವಾದ ಫೆಬ್ರವರಿ 23ರಂದು ಈ ಯುವ ಜೋಡಿ ಸೈಕಲ್ ಯಾತ್ರೆ ಪ್ರಾರಂಭಿಸಿದ್ದು ಚೆನ್ನೈನಿಂದ ಮುಂಬೈ ಗೇಟ್ವೇವರೆಗೆ ಒಟ್ಟು 2000 ಕಿಲೋಮೀಟರ್ ಕ್ರಮಿಸಲಿದೆ. ಈಗಾಗಲೇ 1300 ಕಿಲೋಮೀಟರ್ ಬಂದಿದ್ದು, ಬರುವ ವೇಳೆ 300ಕ್ಕೂ ಹೆಚ್ಚು ಶಾಲೆಗೆ ಭೇಟಿ ನೀಡಿ ಮಕ್ಕಳಿಗೆ ಮಾನಸಿಕ ಆರೋಗ್ಯದ ಕುರಿತು, ಪಲ್ಸ್ ಪೋಲಿಯೋದ ಕುರಿತು ತಿಳುವಳಿಕೆ ನೀಡಿದ್ದಾರೆ. ಗೋಕರ್ಣಕ್ಕೆ ಆಗಮಿಸಿದ ವೇಳೆ ಅಶೋಕೆಯ ವಿಷ್ಣುಗುಪ್ತ ವಿದ್ಯಾಪೀಠ ಸಾರ್ವಭೌಮ ಗುರುಕುಲಕ್ಕೆ ಭೇಟಿ ನೀಡಿ ಮಕ್ಕಳಿಗೆ ತಿಳುವಳಿಕೆ ಕಾರ್ಯ ನೀಡಿದ್ದಾರೆ. ತಮ್ಮ ಸೈಕಲ್ ಜಾಥಾ ಬಗ್ಗೆ ಮಾತನಾಡಿ, ಸಮಾಜಕ್ಕೆ ಏನಾದರೂ ಒಂದು ಸಂದೇಶ ನೀಡಬೇಕೆಂಬ ಉದ್ದೇಶದಿಂದ ಈ ಜಾಥಾ ಆರಂಭಿಸಿದ್ದು, ಬಹುಮುಖ್ಯವಾಗಿ ಇಂದಿನ ಒತ್ತಡದ ಬದುಕಿನಲ್ಲಿ ಮಾನಸಿಕವಾಗಿ ಹಲವು ತೊಂದರೆಗಳನ್ನು ಅನುಭವಿಸುತ್ತಿದ್ದೇವೆ. ಇದನ್ನ ಸರಿಪಡಿಸಿಕೊಂಡು ಮಾನಸಿಕವಾಗಿ ಸದೃಢವಾಗಿ ಬದುಕು ಉತ್ತಮ ರೀತಿಯಲ್ಲಿ ನಡೆಸುವ ಕುರಿತು ತಿಳುವಳಿಕೆ ನೀಡಲು ಹೊರಟಿದ್ದೇವೆ. ಇದರಂತೆ ರಾಷ್ಟ್ರೀಯ ಅಭಿಯಾನವಾದ ಪಲ್ಸ್ ಪೋಲಿಯೋ ನಿವಾರಣೆಯ ಕುರಿತು ಸಾರ್ವಜನಿಕರಿಗೆ ತಿಳಿ ಹೇಳುವುದು ನಮ್ಮ ಕರ್ತವ್ಯ ಎಂದು ಹೇಳಿದ್ದಾರೆ. We both cyclists came from Rotary Club of Chennai Korattur. We started a cyclothon, awareness cyclothon, Chennai to Mumbai. We are cycling 40 days, creating awareness on end polio and mental health awareness. So we are along the way we are meeting with Rotary clubs, and today Rotary Club of Gokarna, President sir and Secretary, all the members came over here and supported us for this campaign. Every day we are connecting with Rotary clubs and we are also interacting with schools and colleges. Today we went to Sarvabhauma Gurukulam School opposite to Bhadrakali Government School. So we interacted with the students, around 100 plus students interacted about the end polio. We also shared the campaign messages of mental wellness. Rotary International President Gordon McNally stresses on removing the stigma of taking care of our mental health by going to a professional psychiatrist or psychologist. So we Rotarians as should remove the stigma around it, also should support someone who is fighting the mental illness. Also we should support them by listening without judgment so that they can overcome the difficulty phase they are facing. Thank you. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್,
ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.